ಈಗ 369ನೇ ಕಥೆಯನ್ನು ಕೇಳೋಣ. ಶ್ರೀಮದ್ ಭಾಗವತದ 4ನೇ ಸ್ಕಂಧದ ಶ್ರವಣದ ಫಲ ಇದು. ಹಿಂದೆ ಮಥುರಾ ಪಟ್ಟಣದಲ್ಲಿ ಸುಯಜ್ಞ ಎಂಬ ಹೆಸರುಳ್ಳ ಒಬ್ಬ ರಾಜ ಇದ್ದ. ಅವನು ಮೃಗಬೇಟೆಗಾಗಿ ಕಾಡಿಗೆ ಹೋಗಿದ್ದ. ಅಲ್ಲಿ ಅನೇಕ ಮೃಗಗಳನ್ನು ಸಂಹರಿಸುತ್ತಾ ರಾತ್ರಿಯಲ್ಲಿ ಒಬ್ಬ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾನೆ. ಅಲ್ಲಿ ಸುದೇವ ಎಂಬ ಋಷಿಗಳಿಂದ ಸತ್ಕೃತನಾಗಿದ್ದಾನೆ. ರಾತ್ರಿಯಲ್ಲಿ ಅಲ್ಲೇ ಮಲಗಿದ್ದ. ಮಧ್ಯರಾತ್ರಿಯಲ್ಲಿ ಒಂದು ಹಾವು ಕಚ್ಚಿ ಅವ ಸತ್ತೋಗ್ಬಿಟ್ಟ. ಬೆಳಗಾಗದಾಗ ಎಲ್ಲ ಕಡೆ ಹಾಹಾಕಾರ ಉಂಟಾಗಿದೆ. ಸೈನ್ಯವೆಲ್ಲವೂ ಕೂಡ ದುಃಖ ಪಡ್ತಾ ಇದೆ. ಅದನ್ನು ನೋಡಿ ಸುದೇವ ಋಷಿಗಳು ವಿಷವನ್ನು ಪರಿಹರಿಸುವುದಕ್ಕಾಗಿ ಅಭಿಮಂತ್ರಿಸಿದ ನೀರಿನಿಂದ ರಾಜನಿಗೆ ಅಭಿಷೇಕ ಮಾಡಿದರು. ಆಮೇಲೆ ರಾಜ ಎದ್ದ. ಸೈನ್ಯದವರು ರಾಜನೊಡನೆ ಹೇಳಿದರು. ಆ ಋಷಿಗಳು ಬದುಕಿಸಿದ ವಿಷಯವನ್ನು ವಿವರಿಸಿದ್ದಾರೆ. ರಾಜ ಋಷಿಗಳಿಗೆ ಅಧಿಕವಾಗಿ ಸತ್ಕಾರ ಮಾಡಿದ. ಆಶೀರ್ವಾದವನ್ನು ಪಡೆದು ರಾಜ್ಯಕ್ಕೆ ತಿರುಗಿದ. ಆಮೇಲೆ ಒಂದು ದಿವಸ ರಾಜ ಎಲ್ಲ ಬ್ರಾಹ್ಮಣರನ್ನು ಕರೆದು ಒಂದು ಯಜ್ಞವನ್ನು ಮಾಡಿದ. ಯಜ್ಞ ನಡೀತಿರುವಾಗ ಸುದೇವ ಎಂಬ ಋಷಿಗಳು ಬಂದರು. ಆಗ ಸುಯಜ್ಞ ಋಷಿಗಳ ಹತ್ರ ಒಂದು ಮಾತನ್ನು ಆಡಲಿಲ್ಲ. ಇದರಿಂದ ಸುದೇವ ಋಷಿಗಳು ಅವಮಾನಪಟ್ಟು ತನ್ನ ಆಶ್ರಮಕ್ಕೆ ಹೋದರು. ಈ ರೀತಿಯಾಗಿ ಅಪಮಾನ ಮಾಡಿದ ಕಾರಣ ರಾಜನಿಗೆ ಯಜ್ಞದ ಫಲ ಸಿಗಲೇ ಇಲ್ಲ. ಬಂದಿದ್ದ ಬ್ರಾಹ್ಮಣರು ಕೂಡ ಕೃತಜ್ಞರಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತ ಹೇಳಿ ಹೊರಟೇ ಬಿಟ್ರು. ರಾಜ ಸ್ವಲ್ಪವೂ ಕೂಡ ಉಪಕಾರ ಸ್ಮರಣೆ ಮಾಡಲಿಲ್ಲ. ತನ್ನನ್ನು ಬದುಕಿಸಿದವರು ಇವರು, ತನಗೆ ಜೀವ ಕೊಟ್ಟವರು, ಈ ಬಗ್ಗೆ ಸ್ವಲ್ಪವೂ ಕೂಡ ಉಪಕಾರ ಸ್ಮರಣೆ ಮಾಡಲಿಲ್ಲ. ಕೊನೆಗೆ ರಾಜ ಚಂಡಾಲನಾಗಿಬಿಟ್ಟ. ಕುಷ್ಠರೋಗವುಳ್ಳವನಾದ. ಮೈಯೆಲ್ಲ ದುರ್ವಾಸನೆ ಬೇರೆ. ದೈವೇಚ್ಛೆಯಿಂದ ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ. ಅಲ್ಲಿ ದೇವಲ ಋಷಿಗಳು ಭಾಗವತದ 4ನೇ ಸ್ಕಂದವನ್ನು ಹೇಳುತ್ತಾ ಇದ್ದರು. ಅದನ್ನು ಕೇಳಿದ ರಾಜ ಮೃತನಾಗಿದ್ದಾನೆ. ದಿವ್ಯ ವಿಮಾನವನ್ನು ಹತ್ತಿ ವೈಕುಂಠವನ್ನು ಸೇರಿದ್ದಾನೆ. ಹೀಗೆ ಭಾಗವತ 4ನೇ ಸ್ಕಂದದ ಶ್ರವಣದ ಫಲ ಈ ರೀತಿಯಾಗಿ ಮಹತ್ತರವಾಗಿತ್ತು. ಇಲ್ಲಿಗೆ 369ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.